ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಈಗ ನೋಡಿ, ನಾನು ಬೆಳಿಗ್ಗೆ 7 ಗಂಟೆ ಆಯಿತು. ಈಗ ಬಾಗಿಲಿಗೆಲ್ಲ ಕಸ ಹೊಡಿತಾ ಇದ್ದೀನಿ. ಕಸ ಎಲ್ಲ ಹೊಡ್ಕೊಂಡು ನೀರು ಹಾಕ್ಕೊಂಡು ರಂಗೋಲಿ ಹಾಕಬೇಕು. ಇವತ್ತು ನಾನು ಒಂದು ಕಡೆ ಹೊರಟಿದ್ದೀನಿ. ಅದು ಎಲ್ಲಿ ಅಂತ ನಿಮ್ಗೆ ಹೇಳ್ತೀನಿ. ನಾನು ಇವತ್ತು ಹುಬ್ಳಿಗೆ ಹೊರಟಿದ್ದೀನಿ. ಯಾಕಂದರೆ ಇವತ್ತು ಸ್ವಲ್ಪ ನಾನು ಟೇಲ್ರಿಂಗ್ ಮಟೀರಿಯಲ್ಸ್ ಎಲ್ಲ ತೊಗೊಂಡು ಬರಬೇಕು ಅಂತ ಹೊರಟಿದ್ದೀನಿ. ಅದಕ್ಕೆ ಎಲ್ಲ ಬೇಗ ಬೇಗ ಕೆಲಸ ಮಾಡ್ಕೋತಾ ಇದ್ದೀನಿ. ಬೇಗ ಬೇಗ ಕೆಲಸ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಹೋಗಬೇಕು. ಸ್ವಲ್ಪ ಟೇಲ್ರಿಂಗ್ ಮಟೀರಿಯಲ್ಸ್ ಎಲ್ಲ ಖಾಲಿಯಾಗಿತ್ತು. ಇಲ್ಲೇ ಒಂದೊಂದು ಮಾರ್ಕೆಟಿಗೆ ಹೋಗಿ ತರೋದು ತುಂಬ ಬೇಜಾರಾಗುತ್ತೆ ಮತ್ತು ಟೈಮ್ ತುಂಬ ವೇಸ್ಟ್ ಆಗುತ್ತೆ ಮತ್ತು ರೇಟು ಜಾಸ್ತಿ ಆಗುತ್ತೆ ನಮಗೆ. ಹೀಗಾಗಿ ನಾನು ಅಲ್ಲಿ ಹೋಲ್ಸೇಲ್ ಮಾರ್ಕೆಟಿಂದ ಅಲ್ಲಿಂದ ತೊಗೊಂಡು ಬರ್ತೀನಿ. ಈಗ ಸ್ವಲ್ಪ ದಿನ ಆಯಿತು ತಂದಿದ್ದಿಲ್ಲ, ಈಗ ತರಬೇಕಂತ ಹೊರಟಿದ್ದೀನಿ. ಹಾಗೆ ಮನೆಯಲ್ಲೇ ಸೇಲ್ನು ಮಾಡಿದ್ರಾಯಿತು ಅಂತ ವಿಚಾರವಿಟ್ಕೊಂಡು ಹೊರಟಿದ್ದೀನಿ. ಏನಾಗುತ್ತೋ ನೋಡಬೇಕು. ಈಗ ನೋಡಿ, ಎಲ್ಲ ನೀರು ಹೊಡ್ಕೊತಾ ಇದ್ದೀನಿ. ಈಗ ಚಳಿಗಾಲ ಅಲ್ವಾ, ಹೀಗಾಗಿ ಎಲ್ಲ ಧೂಳು ಆಗುತ್ತೆ. ರೋಡಿಗೆಲ್ಲ ಸ್ವಲ್ಪ ಎಲ್ಲ ನೀರು ಹೊಡ್ಕೊಂಡ್ರೆ ಸ್ವಲ್ಪ ಧೂಳು ಕಡಿಮೆ ಆಗುತ್ತೆ. ಹೀಗಾಗಿ ಎಲ್ಲ ನಾನು ಬೆಳಿಗ್ಗೆ ನೀರು ಹೊಡ್ಕೊತೀನಿ ಡೈಲಿ. ಹಾಗೆ ನೀರು ಹೊಡೆಯೋದ್ರಿಂದ ಧೂಳೆಲ್ಲ ಕಡಿಮೆ ಆಗುತ್ತೆ. ಇಲ್ಲಾಂದ್ರೆ ಮನೆಯೆಲ್ಲ ಧೂಳಾಗುತ್ತೆ. ಹೀಗಾಗಿ ಎಲ್ಲ ಹೊಡ್ಕೊಂಡಿದ್ದೀನಿ ನೋಡಿ. ಈಗ ಸ್ವಲ್ಪ ಬಾಗಿಲಿಗೆಲ್ಲ ಒರೆಸ್ಕೊಂಡು ಆಮೇಲೆ ನೀರು ಹಾಕ್ಕೋಬೇಕು. ರಂಗೋಲಿ ಹಾಕ್ಕೋಬೇಕು. ಆಮೇಲೆ ಎಲ್ಲ ಚಹಾ ಎಲ್ಲ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಿ ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕು ಬೇಗ ಬೇಗ. ಅಲ್ಲಿ ಹೋದರೆ ತುಂಬ ಟೈಮ್ ಆಗಿಬಿಡುತ್ತೆ. ಅಂಗಡಿಯೆಲ್ಲ ಆರಿಸ್ಕೊಂಡು ಎಲ್ಲ ತೊಗೊಳ್ಬೇಕಂದ್ರೆ ತುಂಬ ಟೈಮ್ ಆಗಿಬಿಡುತ್ತೆ. ವಿಡಿಯೋ ಮಾಡಬೇಕು ಅಂತ ಇದ್ದೀನಿ, ನೋಡಬೇಕು ಆಗುತ್ತೋ ಇಲ್ಲವೋ ನೋಡಬೇಕು. ನೋಡಿಕೊಂಡು ಟೈಮ್ ಇದ್ದರೆ ವಿಡಿಯೋ ಮಾಡ್ಕೋತೀನಿ, ಇಲ್ಲ ಅಂದರೆ ಇಲ್ಲ. ಈಗ ನೋಡಿ, ಬಾಗಿಲಿಗೆಲ್ಲ ಒರೆಸ್ಕೋತಾ ಇದ್ದೀನಿ. ಒರೆಸ್ಕೊಂಡು ಈಗ ರಂಗೋಲಿ ಹಾಕೋತೀನಿ. ನಿಮಗೆಲ್ಲ ನನ್ನ ವಿಡಿಯೋ ಹೇಗೆ ಅನ್ನಿಸ್ತಾ ಇದೆ? ಯಾರು ವ್ಯೂಸೇ ಬರ್ತಾ ಇಲ್ಲ, ಯಾರು ಸಪೋರ್ಟು ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬು ಮಾಡ್ಕೋತಾ ಇಲ್ಲ. ದಯವಿಟ್ಟು ಆ ಥರ ಮಾಡಬೇಡಿ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದ್ರಿಂದ ನಮ್ಮ ಚಾನಲು ಬೆಳೆಯುತ್ತೆ. ಇಲ್ಲ ಅಂದರೆ ಏನೂ ಆಗಲ್ಲ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿ, ಎಡಿಟ್ ಮಾಡಿ, ವಾಯ್ಸ್ ಓವರ್ ಕೊಟ್ಟು ಎಲ್ಲ ಮಾಡಿಕೊಂಡು ಎಷ್ಟೊಂದು ಕಷ್ಟಪಡ್ತೀವಿ. ನೀವು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿದರೆ ನಮಗೆ ಎಷ್ಟೋ ಸಹಾಯ ಆಗುತ್ತೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ನಮಗೂ ಒಂದು ಹೆಲ್ಪ್ ಆಗುತ್ತೆ. ಏನೋ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇರ್ತೀವಿ. ನೀವು ಸಪೋರ್ಟ್ ಮಾಡಿ ಅದಕ್ಕೆ ದಯವಿಟ್ಟು. ಈಗ ನೋಡಿ, ರಂಗೋಲಿ ಹಾಕ್ಕೋತಾ ಇದ್ದೀನಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಾನು ರೆಡಿಯಾಗಿ ಹೋಗೋ ತನಕನೂ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋದ್ರೊಳಗೆ ಅಂದರೆ ಎಷ್ಟು 1 ಗಂಟೆ ಆಗುತ್ತೋ 12 ಆಗುತ್ತೋ ಗೊತ್ತಿಲ್ಲ. ನೋಡಬೇಕು, ಆದಷ್ಟು ಬೇಗ ಹೋಗಬೇಕು. ಹುಬ್ಳಿಲಿ ತುಂಬ ರಶ್ ಇರುತ್ತೆ. ಎಲ್ಲ ರಶಲ್ಲಿ ಎಲ್ಲ ಮಾಡ್ಕೊಂಡು ಬರಬೇಕಂದ್ರೆ ಟೈಮ್ ಆಗಿಬಿಡುತ್ತೆ. ಈಗ ನೋಡಿ, ನಾನು ಸ್ನಾನ ಮಾಡಿಲ್ಲ, ಇನ್ನೂ ಚಹಾ ಮಾಡಬೇಕು. ಚಹಾ ಮಾಡ್ತಾಯಿದ್ದೀನಿ. ಈಗ ಚಹಾ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬರಬೇಕು ಬೇಗ ಬೇಗ. ಆಮೇಲೆ ಪೂಜೆ ಮಾಡಿಕೊಂಡು ಕಸ ಎಲ್ಲ ಹೊಡೆದಾಯಿತು ಮನೆಯೊಳಗೆ. ಆದಷ್ಟು ಬೇಗ ರೆಡಿಯಾಗಿ ಹೋಗಬೇಕು, ಇಲ್ಲಾಂದರೆ ಟೈಮ್ ಬಿಡುತ್ತೆ. ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು, ಬಸ್ ಸ್ಟ್ಯಾಂಡಿಂದ ಅಲ್ಲಿಂದ ಬಸ್ ಹಿಡ್ಕೊಂಡು
ಹುಬ್ಳಿಗೆ ಹೋಗಿ ಮುಟ್ಟೋದ್ರೊಳಗೆ 2 ಗಂಟೆ 3 ಗಂಟೆ ಆಗಿಬಿಡುತ್ತೆ. ಆಮೇಲೆ ಹೋಲ್ಸೇಲ್ ಮಾರ್ಕೆಟಿಗೆ ಹೋಗಿ ಅಲ್ಲಿಂದ ಮತ್ತೆ ಶಾಪಿಗೆ ಹೋಗಿ ಹೋಲ್ಸೇಲ್ ಶಾಪಿಗೆಲ್ಲ ಹೋಗಿ ಅಲ್ಲಿ ತುಂಬ ರಶ್ ಇರುತ್ತೆ. ಎಲ್ಲ ಕಡೆಯಿಂದ ಜನ ಬಂದಿರ್ತಾರೆ. ಈಗ ನೋಡಿ ನಾನು ಸ್ನಾನ ಮಾಡಿಕೊಂಡು ಅಡುಗೆ ಮಾಡಬೇಕಂತ ಬಂದಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಸ್ವಲ್ಪ ಅಡುಗೆ ಮಾಡಿಕೊಂಡು ಈಗ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ನೋಡಿ ಒಗ್ಗರಣೆ ಎಲ್ಲ ಕೊಡ್ತಾಯಿದ್ದೀನಿ. ಈಗ ನೋಡಿ ಟೈಮ್ ಎಷ್ಟಾಯಿತು, 11 ಗಂಟೆ ಆಯಿತು. 11 ಗಂಟೆ ಅಂದರೆ ಈಗ ನಾನು ಅಡುಗೆ ಮಾಡಿಕೊಂಡು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹೋಗೋ ತನಕ ಅಂದರೆ 1 ಗಂಟೆ ಹೀಗಾಗತ್ತೆ. ಇಲ್ಲಿಂದ ಬಸ್ ಸ್ಟಾಪಿಗೆ ಹೋಗೋದೇ ಒಂದು ಅರ್ಧ ಗಂಟೆ ಬೇಕು. ಏನಿಲ್ಲ ಅಂದರೂ 15 ನಿಮಿಷ ಹೋಗೋದಕ್ಕೆ ಬೇಕೇ ಬೇಕು. ಬಸ್ ಇದೆ, ಅದು ಟೈಮಿಗೆಲ್ಲ ಸಿಗೋದಿಲ್ಲ. ಸುಮ್ಮನೆ ನಡ್ಕೊಂಡು ಹೋದರೆ ಆಯ್ತು ಅಂಥೇಳಿ ನಾನು ನಡ್ಕೊಂಡು ಹೋಗ್ಬಿಡ್ತೀನಿ. ಒಂದೊಂದು ಸಲ ಸಿಗುತ್ತೆ ಬೇಗ, ಒಂದೊಂದು ಸಲ ಸಿಗಲ್ಲ, ಕಾಯ್ಕೊಂಡು ನಿಂದಿರಬೇಕು. ಹೀಗಾಗಿ ನಾನು ಈಗ ಬೇಗ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಹೊರಡ್ತೀನಿ. ನೋಡಿ ಈಗ ಸ್ವಲ್ಪ ಬೇಳೆ ಕುದಿಸಿದ್ದೀನಿ ಕುಕ್ಕರಲ್ಲಿ. ಅದೇ ಈಗ ಪಲ್ಯಗಿಷ್ಟು ಬೇಳೆ ಹಾಕ್ಕೊಂಡು ಉಳಿದಿದ್ದೆಲ್ಲ ಸಾರು ಮಾಡ್ಕೊತೀನಿ, ಬೇಳೆ ಸಾರು. ನೋಡಿ ಬೇಳೆ ಹಾಕ್ಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪಿಗೆ ಬೇಳೆ ಇದ್ದರೆ ಮಾತ್ರ ಟೇಸ್ಟ್ ಆಗುತ್ತೆ ಮೆಂತ್ಯ ಸೊಪ್ಪಿನ ಪಲ್ಯ, ಇಲ್ಲ ಅಂದರೆ ಟೇಸ್ಟ್ ಆಗಲ್ಲ. ಬೇಳೆ ಹಾಕ್ಕೊಂಡೇ ಮಾಡಬೇಕು. ಹಾಗೆ ಮಾಡಿದ್ರೆ ಕಹಿ ಆಗುತ್ತೆ ಅದು ಮೆಂತ್ಯ ಸೊಪ್ಪು. ಬೇಳೆ ಹಾಕಿದರೆ ಮಾತ್ರ ರುಚಿ ಆಗುತ್ತೆ. ಈಗ ನೋಡಿ ಉಪ್ಪು ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಸ್ವಲ್ಪ ಒಗ್ಗರಣೆ ಎಲ್ಲ ಬೆಂದಿದ ಮೇಲೆ ಈಗ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಮುಚ್ಚಿಡ್ತಾ ಇದ್ದೀನಿ. ಅನ್ನ ಆಗಿದೆ, ಸಾರಿಗಷ್ಟು ಒಗ್ಗರಣೆ ಹಾಕ್ಕೊಂಡು ಊಟ ಮಾಡಬೇಕು. ಒಂದು ಗಂಟೆ ಅಂದರೆ ತುಂಬ ಬಿಸಿಲು ಒಂದಿರುತ್ತೆ. ಈಗ ನೋಡಿ ಮೆಂತ್ಯ ಸೊಪ್ಪು ಎಲ್ಲ ಕಟ್ ಮಾಡ್ಕೊಂಡಿದ್ದೆ. ಈಗ ನೋಡಿ ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ಎಷ್ಟು ನಾವು ತಿಂತೀವಿ ಅಷ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಇದನ್ನು ತಿನ್ನೋದ್ರಿಂದ ತುಂಬ ಹೆಲ್ತಿಗೆ ತುಂಬಾ ಒಳ್ಳೆಯದು ಮೆಂತ್ಯ ಸೊಪ್ಪು. ಈಗ ಮೆಂತ್ಯ ಸೊಪ್ಪಿನ ಸೀಸನ್ ಈಗ ತುಂಬ ಬರುತ್ತೆ. ಮೆಂತ್ಯ ಸೊಪ್ಪು 10 ರೂಪಾಯಿಗೆ ಒಂದು ಅಂತ ಹೇಳ್ತಾರೆ ಮೆಂತ್ಯ ಸೊಪ್ಪಿನ ಪಲ್ಯ. ಒಂದೊಂದು ಸಲ 10 ರೂಪಾಯಿಗೆ 2 ಇರುತ್ತೆ, ಅದು ತುಂಬ ಕಡಿಮೆ. ಈಗ ನೋಡಿ ಮೆಂತ್ಯ ಸೊಪ್ಪಿನ ಪಲ್ಯ ಆಗ್ತಾಯಿದೆ. ಎಷ್ಟು ಪಲ್ಯ ಇತ್ತು ನೋಡಿ, ಎಷ್ಟು ಈಗ ಕಡಿಮೆ ಆಯ್ತು. ಇದು ಇಷ್ಟೇ ಆಗುತ್ತೆ. ಇದು ಬೆಂದ ಮೇಲೆ ಸ್ವಲ್ಪನೇ ಆಗುತ್ತೆ. 2 ಕಟ್ಟು ತೊಗೊಂಡು ಬಂದಿದ್ದೆ ನಾನು. ನೋಡಿ ಇಷ್ಟೇ ಆಗ್ತಾಯಿದೆ. ಈ ಕಡೆ ಈಗ ಒಗ್ಗರಣೆಗೆ ಸಾರು ಹಾಕ್ತೀನಿ. ಇದು ಒಗ್ಗರಣೆ ಹಾಕ್ತೀನಿ ಸಾರಿಗೆ. ಈಗ ನೋಡಿ ಮುಚ್ಚಿಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪು. ಈಗ ಈ ಕಡೆ ಒಗ್ಗರಣೆ ಹಾಕಬೇಕು. ಕುದಿಸಿ ಎಲ್ಲ ಇಟ್ಟಿದ್ದೀನಿ. ಬೇಳೆ ಎಲ್ಲ ಹಾಕಿ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಹಾಕಿ ಕುದಿಸಿ ಇಟ್ಟಿದ್ದೀನಿ ಬೇಳೆ. ಈಗ ಸೌಟಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಈಗ ನೋಡಿ ಇದರಲ್ಲಿ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಜೀರಿಗೆ ಕರಿಬೇವಿನ ಸೊಪ್ಪು ಸಾಸಿವೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ನನ್ನ ವಿಡಿಯೋ ನೋಡಿ ಪೂರ್ತಿಯಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನನಗೆ. ಈಗ ನಾನು ಹುಬ್ಳಿ ಹೋಗಿ ಅಲ್ಲಿ ಹೋಲ್ಸೇಲ್ ಮಾರ್ಕೆಟಲ್ಲಿ ಎಲ್ಲ ತೊಗೊಂಡು ಬಂದು
ಸ್ವಲ್ಪ ಫಾಲ್ ಎಲ್ಲ ಲೈನಿಂಗ್ ಎಲ್ಲ ಜಾಸ್ತಿನೇ ತರಬೇಕಂತ ವಿಚಾರ ಮಾಡಿ ಹೊರಟಿದ್ದೀನಿ. ಯಾಕಂದರೆ ಇಲ್ಲಿ ಪಿಕೋ ಫಾಲ್ ಮಾಡೋರು ಎಲ್ಲ ತುಂಬ ಜನ ಇದ್ದಾರೆ ನಮ್ಮ ಏರಿಯಾದಲ್ಲಿ. ಇಲ್ಲಿ ಹತ್ತಿರದಲ್ಲಿ ಫಾಲ್ ಸಿಕ್ಕರೆ ತೊಗೊಂಡು ಹೋಗಲಿಕ್ಕೆ ಬರ್ತಾರೆ. ಅದಕ್ಕೆ ನಾನು ಸೇಲ್ ಮಾಡೋದಕ್ಕೆ ಸ್ವಲ್ಪ ತರಬೇಕಂತ ಹೊರಟಿದ್ದೀನಿ. ನೋಡಬೇಕು ಏನಾಗುತ್ತಂತ ನೋಡಬೇಕಲ್ಲ, ರೇಟ್ ಎಲ್ಲ ಎಷ್ಟು ಬೀಳುತ್ತೆ, ಏನು ನಮ್ಗೆ ಲಾಭ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ತರಬೇಕು. ಎಲ್ಲ ಅಲ್ಲಿ ಹೋಗಿ ಶಾಪಿಗೆ ಹೋಗಿ ಎಲ್ಲ ಆರಿಸ್ಕೊಂಡು ಬರೋದ್ರೊಳಗೆ ತುಂಬ ಟೈಮ್ ಬೇಕಾಗತ್ತೆ. ಎಲ್ಲ ಕಲರ್ಸ್ ಎಲ್ಲ ನೋಡಿಕೊಂಡು ಎಲ್ಲ ಆರಿಸ್ಕೊಂಡು ತರಬೇಕಂದ್ರೆ ತುಂಬಾ ಟೈಮ್ ಆಗಿಬಿಡುತ್ತೆ. ನೋಡಿ ಎಷ್ಟಾಗುತ್ತೋ ಅಷ್ಟು ತೊಗೊಂಡು ಬರ್ತೀನಿ ಇವತ್ತು. ಆಗದೇ ಇರೋದನ್ನು ಇನ್ನೊಂದು ದಿನ ಹೋಗ್ತೀನಿ. ಈಗ ನೋಡಿ ಸಾರಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಒಗ್ಗರಣೆ ಕೊಟ್ಟು ಆಮೇಲೆ ಊಟ ಮಾಡಿಕೊಂಡು ನಾನು ರೆಡಿಯಾಗಿ ಹೊಡ್ತೀನಿ. ನೋಡಿ ಸಾರಿಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಎಷ್ಟು ಬೇಗ ಹೋಗಬೇಕಂದ್ರೂ ಟೈಮ್ ಆಗಿಬಿಡುತ್ತೆ. ಈಗ ನೋಡಿ ಎಷ್ಟೊತ್ತಾಯ್ತು, ನಾನು ಎಷ್ಟು ಅವಸರದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಆದರೂ ಬೇಗ ಆಗೋದೇ ಇಲ್ಲ. ನಾನು ಒಂದು 12 ಗಂಟೆ ಆದರೂ ಹೋಗಬೇಕಂತ ಇದ್ದೆ, ಆದರೆ ಟೈಮ್ ಆಗಿ ಬಿಡ್ತಾ ಇದೆ. ಈಗ ನೋಡಿ 12 ಗಂಟೆ ಆಗ್ತಾ ಬಂತು. ಇಲ್ಲೇ ನಾನು ಊಟ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಹೋಗೋದ್ರೊಳಗೆ ಅಂದರೆ 1 ಗಂಟೆ ಆಗಿಬಿಡುತ್ತೆ. ಈಗ ನೋಡಿ ಅರಿಶಿನ ಹಾಕೋತಾ ಇದ್ದೀನಿ ಸಾರಿಗೆ. ಈಗ ನೋಡಿ ಸಾರು ಪಲ್ಯ 2 ಆಗ್ತಾ ಬಂತು. ಈಗ ನೋಡಿ ಉಪ್ಪು ಹಾಕೋತಾ ಇದ್ದೀನಿ. ಬೇಳೆ ಸಾರು ತುಂಬ ರುಚಿಯಾಗುತ್ತೆ ಊಟ ಮಾಡೋದಕ್ಕೆ. ಮೆಂತ್ಯ ಪಲ್ಯ ಬೇಳೆ ಸಾರು ಅಂದರೆ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ. ಹಾಗೆ ಟೊಮೆಟೊ ಸಾರೆಲ್ಲ ಮಾಡಿದರೆ ಅಷ್ಟು ಇದು ಆಗಲ್ಲ. ಹೀಗಾಗಿ ನಾನು ಬೇಳೆ ಸಾರು ಮಾಡ್ಕೊಂಡಿದ್ದೀನಿ. 2 ಪಲ್ಯಕ್ಕೂ ಆಯಿತು, ಸಾರು ಆಗುತ್ತೆ ಅಂತ ಹೇಳಿ ಕುಕ್ಕರಲ್ಲಿ ಕುದಿಸ್ಕೊಂಡು 2 ಮಾಡ್ತಾಯಿದ್ದೀನಿ. ಈಗ ನೋಡಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. ಸಾಂಬಾರು ಪುಡಿ ಹಾಕೋದ್ರಿಂದ ಚೆನ್ನಾಗಿ ಫ್ಲೇವರ್ ಬರುತ್ತೆ, ರುಚಿನೂ ಆಗುತ್ತೆ. ನೋಡಿ ಸಾರು ಈಗ ಕುದಿ ಬರ್ತಾ ಇದೆ. ಒಂದಲ್ಲ ಒಂದು ಬಿಸ್ನೆಸ್ಸಲ್ಲಿ ನಾವು ಮಾಡಲೇಬೇಕು. ಒಂದೇ ನಂಬಿಕೊಂಡು ಮಾಡೋದಕ್ಕೆ ಹೋದರೆ ನಡೆಯೋಲ್ಲ. ಬರೀ ಒಂದೇ ಟೇಲರಿಂಗ್ ಅಂದರೆ ನಡೆಯಿಲ್ಲ. ಈಗ ಮನೆಗೆ ಎಲ್ಲ ಟೇಲರ್ ಆಗಿಬಿಟ್ಟಿದ್ದಾರೆ. ಹೀಗಾಗಿ ಒಂದೇ ನಂಬ್ಕೊಂಡು ಕುಂತ್ರೆ ಜೀವನ ನಡೆಯೋದಿಲ್ಲ. ಹೀಗಾಗಿ ನಾನು ಈಗ ಫಾಲ್ಸು, ಥ್ರೆಡ್ಡು ಮತ್ತು ಲೈನಿಂಗು ಮತ್ತು ಪ್ರತಿಯೊಂದು ಟೇಲರಿಂಗ್ ಐಟಮನ್ನು ಇಡಬೇಕು ಅಂತ ಈಗ ಡಿಸೈಡ್ ಮಾಡಿದ್ದೀನಿ. ಮತ್ತಿದು ಬಟ್ಟೆ ಬಿಸ್ನೆಸ್ ಆಯಿತು, ಎಲ್ಲನೂ ಮಾಡಬೇಕು ಸ್ವಲ್ಪ ತಂದು ಅಂತ ವಿಚಾರ ಮಾಡಿದ್ದೀನಿ. ಅದು ನಡೆದರೆ ಮತ್ತು ಮುಂದೆ ಹೆಚ್ಚು ತರಬೇಕು ಅಂತ ವಿಚಾರ ಇದೆ. ನೋಡಬೇಕಂತ ಹೇಳಿ ಈಗ ಎಷ್ಟಾಗುತ್ತೋ ಅಷ್ಟು ತರ್ತಾ ಇದ್ದೀನಿ. ಅದನ್ನು ಮುಂದೆ ನೋಡಿಕೊಂಡು ಅದು ಸೇಲ್ ಆಯಿತು ಅಂದರೆ ಮತ್ತೆ ಜಾಸ್ತಿ ತಂದಿಡೋದು, ಇಲ್ಲ ಅಂದರೆ ನೋಡೋದು. ಹಾಗೆ ಈಗ ತರೋದ್ರಿಂದ ನನಗೂ ನನ್ನ ಕಸ್ಟಮರ್ ಬರುತ್ತಲ್ವ, ಅದಕ್ಕೂ ಆಗತ್ತೆ. ಇದು ಫಾಲ್ಸು ಲೈನಿಂಗ್ ಎಲ್ಲ ಅದೇನು ವೇಸ್ಟ್ ಆಗಲ್ಲ, ನನಗಂತೂ ಬಂದೇ ಬರುತ್ತೆ. ಅದರಲ್ಲಿ ಖರ್ಚಾಗುವಷ್ಟು ಆಗಲಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ವಿಚಾರ ಮಾಡಿ ತರ್ತಾ ಇದ್ದೀನಿ. ಮುಂದೆ ನನಗಾದರೂ ಉಪಯೋಗ ಬರುತ್ತೆ ಅಂತ ಹೇಳಿ ತರ್ತಾ ಇದ್ದೀನಿ. ಬಟ್ಟೆ ಬಿಸ್ನೆಸ್ಸು ಹಾಗೆ ಸ್ಲೋ ಆಗಿ ನಡೀತಾ ಇದೆ. ಅದರಲ್ಲಿ ಇದು ಮಾಡಿದ್ರಾಯಿತು ಅಂತ ಹೇಳಿ ತರ್ತಾ ಇದ್ದೀನಿ. ಒಂದರಲ್ಲಿ ಆಗಲಿಲ್ಲ ಅಂದರೂ ಇನ್ನೊಂದರಲ್ಲಿ ಹಾಗೆ ಆಗುತ್ತೆ. ಹಾಗೆ ಇಟ್ಟರೆ ನಮ್ಮದು ಇದು ಹೊಲಿಗೆ ಕಸ್ಟಮರ್ ಅಂತೂ ಬಂದೇ ಬರ್ತಾರೆ. ಮತ್ತು ಇಲ್ಲಿ ಬೇರೆ ಕಸ್ಟಮರು ಬರ್ಬೋದು ಅಂತ
ಇದರಿಂದ ಅದಕ್ಕೆ ಅದರಿಂದ ಇದಕ್ಕೆ ಒಬ್ಬರು ಒಂದೊಂದು ಇದಕ್ಕೆ ಬಂದು ಆಗುತ್ತೆ ಅಂತ ಹೇಳಿ ನಾನು ತರ್ತಾ ಇದ್ದೀನಿ. ಹಾಗೆ ನಮ್ಮ ಏರಿಯಾದಲ್ಲಂತೂ ಪಿಕೋ ಫಾಲ್ಸ್ ಮಾಡೋರು ತುಂಬ ಜನ ಇದ್ದಾರೆ, ಟೇಲರಿಂಗ್ ಮಾಡೋರು ಇದ್ದಾರೆ. ಅವರಿಗೂ ಉಪಯೋಗ ಆಗುತ್ತೆ. ಹತ್ತಿರ ಸಿಗುತ್ತೆ ಅಂತ ಹೇಳಿದರೆ ಬರ್ತಾರೆ. ನಾವು ಮಾರ್ಕೆಟ್ ರೇಟೇ ಇಡಬೇಕಾಗತ್ತೆ, ಮತ್ತು ಇಲ್ಲಿ ಜಾಸ್ತಿ ರೇಟ್ ಇಟ್ಟರೆ ಯಾರೂ ಬರಲ್ಲ. ಮಾರ್ಕೆಟ್ ರೇಟೇ ಇಟ್ಟರೆ ಬಂದೇ ಬರ್ತಾರೆ, ಇಲ್ಲೇ ಹತ್ತಿರ ಸಿಗುತ್ತೆ ಅಂತ ಹೇಳಿ. ಹೀಗಾಗಿ ತೊಗೊಂಡು ಬಂದಿದ್ದೀನಿ. ಈಗ ನೋಡಿ ಹೊರಗಿನ ವಾತಾವರಣ ಎಲ್ಲ ಬಿಸಿಲು ಬಂದಿದೆ ನೋಡಿ. ಈಗ 12:30 ಆಯಿತು. ಸ್ವಲ್ಪ ಹಾಸಿಗೆ ಎಲ್ಲ ಒಗೆದು ಹಾಕಿದ್ದೆ. ಹಾಗೆ ಎಲ್ಲ ಮುಗೀತು. ಈಗ ಕೆಲಸ ಎಲ್ಲ ಮುಗೀತು. ಈಗ ಊಟ ಮಾಡಿಕೊಂಡು ಹೋಗಬೇಕು. ಹಾಗೆ ನಿಮಗೆ ಹೋಗ್ತಾ ಹುಬ್ಳಿ ಹೋಗುವಾಗ ವಿಡಿಯೋ ಎಲ್ಲ ತೋರಿಸ್ತೀನಿ, ನೋಡ್ಕೊಳ್ಳಿ. ಈಗ ನೋಡಿ ನಾನು ಹೊರಟಿದ್ದೀನಿ ಬಸ್ಸಲ್ಲಿ. ಮಾಡಬೇಕಂತ ಇದ್ದೆ, ಆದರೆ ಸಾಧ್ಯ ಆಗಲಿಲ್ಲ. ಎಲ್ಲ ಆರಿಸ್ಕೊಂಡು ತಗೊಳ್ಳೋದ್ರಲ್ಲಿ ನನಗೆ ಟೈಮ್ ಆಗಿಬಿಡ್ತು. ಹೀಗಾಗಿ ನನಗೆ ಅದನ್ನು ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಇನ್ನೊಂದು ಸಲ ಹೋದಾಗ ನಾನು ಖಂಡಿತ ವಿಡಿಯೋ ಮಾಡಿಕೊಂಡು ಬರ್ತೀನಿ, ನಿಮಗೂ ತೋರಿಸ್ತೀನಿ. ಈಗ ಆಗದೆ ಕಾರಣ ನಾನು ಟೈಮ್ ಆಗಿಬಿಡ್ತು, ರಾತ್ರಿ ಕತ್ತಲೆ ಆಯಿತು ಅಂತ ಹೇಳಿ ಬೇಗ ಬಂದುಬಿಟ್ಟೆ. ಒಂದ್ಸಲ ನಿಮಗೆ ತಪ್ಪದೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಈಗ ನೋಡಿ ನಾನು ಬಸ್ಸಲ್ಲಿದ್ದೀನಿ, 7 ಗಂಟೆ ಆಯಿತು. ಈಗ ನಾನು ಹೋಗಿ ಮುಟ್ಟೋದ್ರೊಳಗಡೆ ಅಂದರೆ ಮನೆಗೆ ತಕ್ಕೊಂಡ್ರೊಳಗಡೆ ಅಂದರೆ 8 ಗಂಟೆ ಆಗುತ್ತೆ, ಟೈಮ್ ಆಗುತ್ತೆ ಅಂಥೇಳಿ ಎಲ್ಲ ಗಲೀಜ್ ಇದೆಯಲ್ಲ, ಮತ್ತೆ ಆಟೋ ಮಾಡಿಕೊಂಡು ಮನೆಗೆ ಹೋಗ್ಬೇಕು ನಾನು. ಇಲ್ಲಿಂದ ಧಾರವಾಡ ಹೋಗೋ ತನಕನೂ ಸಿಟಿ ಥರನೇ ಇದೆ, ಎಲ್ಲೂ ಇದು ಇಲ್ಲ. ಎಲ್ಲ ಅಂಗಡಿಗಳು, ಆಫೀಸ್ಗಳು ಎಲ್ಲ ಥರನೇ ಇದೆ. ಹೋಗೋ ತನಕನೂ ಸಿಟಿ ಥರನೇ ಇದೆ, ಎಲ್ಲೂ ಅದೇ ಇಲ್ಲ. ಎಲ್ಲ ಕಡೆನೂ ಬಿಲ್ಡಿಂಗ್ ಪ್ರತಿಯೊಂದು ಕಡೆ ಬಿಲ್ಡಿಂಗ್ ಇದೆ. ತುಂಬ ಚೆನ್ನಾಗಿದೆ ನಮ್ಮೂರು ಹುಬ್ಬಳ್ಳಿ ಧಾರವಾಡ. ಏನಾದರೂ ಸೇಲ್ ಮಾಡೋದು ಐಡಿಯಾ ಇತ್ತಂದರೆ ನೀವು ಇಲ್ಲಿ ಹುಬ್ಳಿಗೆ ಬಂದು ಆರಾಮಾಗಿ ತೊಗೊಂಡು ಹೋಗ್ಬೋದು. ಎಲ್ಲ ಥರದ್ದು ನಿಮಗೆ ಸಿಗುತ್ತೆ, ಏನು ಇಲ್ಲ ಅನ್ನೋದಿಲ್ಲ, ಪ್ರತಿಯೊಂದು ಇದು ಸಿಗುತ್ತೆ. ಹೋಲ್ಸೇಲ್ ಮಾರ್ಕೆಟ್ ತುಂಬ ಚೆನ್ನಾಗಿದೆ ಹುಬ್ಳಿ. ಆರಾಮಾಗಿ ತೊಗೊಂಡು ಹೋಗಿ ಬಟ್ಟೆ, ಸ್ಟೇಷ್ನರಿ, ಕೊರಿಯನ್ಸು ಮತ್ತು ಬೇರೆ ಬೇರೆ ಥರ ಎಲ್ಲ ಐಟಮು ಸಿಗುತ್ತೆ ನಿಮಗೆ. ಒಂದಿಲ್ಲ ಅಂತ ಹೇಳೋ ಹಾಗೆ ಇಲ್ಲ, ಪ್ರತಿಯೊಂದು ಸಿಗುತ್ತೆ. ಹೋಗ್ಬೋದು.
ಮಾಡ್ತೀವಿ.